ಎಷ್ಟೋ ಸಮಸ್ಯೆಗಳ ನಾಶ ಆಗ್ತಾವ. ಬರೀ ಏನ ಈ ಸ್ಥೂಲ ಶರೀರ ನಾನು ಅಲ್ಲ, ಇದು ನಂದು ಅಲ್ಲ ಅಂತ ಇಷ್ಟ ತಿಳ್ಕೊಂಡ್ರ. ಇದು ಎದ್ರದಪ್ಪ? ಇದು ಸ್ಥೂಲ ಪಂಚೀಕರಣದಿಂದ ನಿರ್ಮಾಣವಾದಂತದ್ದು ಅರ್ಥದಿಲ್ರಿ. ಇದು ಈ ಸ್ಥೂಲ ಶರೀರದೊಳಗ ಸೂಕ್ಷ್ಮ ಶರೀರ, ಸ್ಥೂಲ ಶರೀರದೊಳಗ ಸೂಕ್ಷ್ಮ ಶರೀರ. ಅವು ಯಾವುವು ಅಂತಂದ್ರೆ ಅಲ್ಲೇ 17 ತತ್ವಗಳನ್ನ ಹೇಳ್ತಾರೆ ಸೂಕ್ಷ್ಮ ಶರೀರದಲ್ಲಿ. ಈ ಸ್ಥೂಲ ಶರೀರಕ್ಕೆ ಎಷ್ಟು ತತ್ವಗಳನ್ನ ಹೇಳಿದ್ರು? 25 ತತ್ವಗಳನ್ನ ಹೇಳಿದ್ರು. ಅದು ಪಂಚಮಹಾಭೂತಗಳ 25 ತತ್ವಗಳು. ಸೂಕ್ಷ್ಮ ಶರೀರಕ್ಕೆ ಎಷ್ಟು ತತ್ವಗಳನ್ನ ಹೇಳ್ತಾರಂತಂದ್ರ 17 ತತ್ವಗಳನ್ನ ಹೇಳ್ತಾರೆ. ಆ 17 ತತ್ವಗಳು ಯಾವುವು ಅಂತ ಕೇಳಿದ್ರ, 17 ತತ್ವಗಳು ಯಾವುವು ಪರಿಚಯ ಇರ್ಬೇಕು ತಮಗೆಲ್ಲರಿಗೂ. ಯಾವ್ಯಾವ್ರಿ? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು, ಪಂಚಪ್ರಾಣಗಳು. ಪಂಚಪ್ರಾಣ ಎಷ್ಟದು? 17. ಎಷ್ಟದು? 17 ಅದು. ಅಂತಃಕರಣ ಚತುಷ್ಟಯ 19. ಅದು ಮನ ಬುದ್ಧಿ ಅವೆರಡು ಚಿತ್ತ ಅಹಂಕಾರದಲ್ಲಿ ಒಂದಾಗ್ತವೆ, ಹಾಗಾಗಿ 17 ಆಗ್ತವೆ. ಈಗ ಸೂಕ್ಷ್ಮ ಶರೀರ ಅಂದಲ್ಲ ಏನೇನದ ಅಂತ ಕೇಳ್ತಾರೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಸೂಕ್ಷ್ಮ ಶರೀರ ಅಂದಲ್ಲೇ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಇಷ್ಟೆಲ್ಲಾ ಸೇರಿ ಸೂಕ್ಷ್ಮ ಶರೀರ ಐತನ್ರಿ. ಏನೇನ್ ಹೇಳಿದೆ ನಾನು? ಇನ್ನೊಂದು ಐತ್ರಿ ಕೇಳ್ರಿ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣ, ಆನಂತರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ. 17 ತತ್ವಗಳನ್ನ ಹೇಳ್ತಾರಲ್ಲ ಅಂತ ನೀವು ಕೇಳಬಹುದು. ಇಷ್ಟೆಲ್ಲ ಹೇಳಿದ್ರಿ ನೀವು, 20 ತನಕ ಹೇಳಿದ್ರಿ, ಇರೋ 17 ಅದಾವಲ್ಲ ಹಾಗಂತ ಕೇಳಿದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣ, ಈ ಅಂತಃಕರಣ ಚತುಷ್ಟಯ. ಸ್ವಲ್ಪ ವಿಜಯಕಾರ ಬಂದ್ ಮಾಡ್ರಿ. ಅಂತಃಕರಣ ಚತುಷ್ಟಯ ಏನದಲ್ಲ, ಅಂತಃಕರಣ ಚತುಷ್ಟಯ ಅಂತಃಕರಣ ಅದು ಒಂದೇ ಅದ. ಅದು ಆದ್ರ ಕಾರ್ಯಭೇದದಿಂದ ಬೇರೆ ಬೇರೆ ಆಗುತ್ತಾರೆ. ಅದನ್ನ ಮುಂದೆ ಹೇಳ್ತೇನೆ ನಾನು. ಸಂಕಲ್ಪ ವಿಕಲ್ಪಾತ್ಮತೆಯನ್ನು ಹೊಂದಿತ್ತಂತಂದ್ರ ಮನಸ್ಸಂತಾರ. ಅಂತಃಕರಣನೇ ಸಂಕಲ್ಪ ವಿಕಲ್ಪಾತ್ಮಕ ರೂಪವನ್ನು ಹೊಂದಿತ್ತು, ಅದಕ್ಕೆ ಮನಸ್ಸಂತಾರ. ನಿಶ್ಚಯ ರೂಪವನ್ನು ಹೊಂದಿತ್ತು, ಅದಕ್ಕೆ ಬುದ್ಧಿ ಅಂತಾರ. ನಾನು ಅಂತೇಳಿ ಅಹಂ ಪ್ರಧಾನತೆಯಿಂದ ಕೂಡಿತಂತಂದ್ರೆ ಅಹಂ ಭಾವ ಅಂತಾರ. ಸೊಕ್ಕಲ್ರಿ ಅದು, ಅಂತಃಕರಣದ ಒಂದು ಧರ್ಮ ಅದು ಅಹಂಕಾರ. ಆ ನಂತರ ಎಲ್ಲವನ್ನ ಧರಿಸೋದ್ರಿಂದ ಚಿತ್ತ ಅಂತಾರ. ಈ ಅಂತಃಕರಣದ ಸಂಘಾಟ ಯಾವಾಗಲೂ ಕೂಡ ಇರ್ತಾರೆ. ಯಾರಪ್ಪ ಅಂದ್ರೆ ಜ್ಞಾತೃ, ಅವ ಜೀವ, ಚಿದಾಭಾಸ ಜೀವ. ಅಂತಃಕರಣ ಮತ್ತು ಚಿದಾಭಾಸ ಜೀವ ಎಲ್ಲಿವರೆಗೆ ಬ್ರಹ್ಮಜ್ಞಾನ ಆಗಂಗಿಲ್ಲಲ್ಲ ಅಲ್ಲಿವರೆಗೆ ಭಿನ್ನ ಆಗಂಗಿಲ್ಲ, ಕೂಡ ಇರ್ತಾರ. ಅರ್ಥ ಆಯ್ತಲ್ಲ? ಇವುಗಳನ್ನ ಹೇಳ್ಬೇಕಾರ, ತತ್ವ ನಿರ್ಣಯ ಮಾಡ್ಬೇಕಾರ ಹಿಂದಿನವ್ರು ಏನ್ ಮಾಡಿದ್ರ ಅಂತಂದ್ರ ಜ್ಞಾನಿಗಳು ಮನ ಬುದ್ಧಿ 2 ತಗೊಂಡ್ಬಿಟ್ರು. ಮನಸ್ಸಿನ ಅಂತರ್ಗತವಾಗಿಯೇ ಚಿತ್ತನ್ನ, ಬುದ್ಧಿ ಅಂತರ್ಗತವಾಗಿಯೇ ಅಹಂಭಾವವನ್ನ. ಅಹಂನ ಅಂತರ್ಗತ ಅಂದ್ರೆ ಜೀವಾತ್ಮನಿದ್ದಾನೆ. ಅರ್ಥದಿಲ್ರಿ? ನಾನು ಮತ್ತು ಜೀವ ಎರಡು ಒಂದಕ್ಕೊಂದು ಅನ್ಯೋನ್ಯ ಅಧ್ಯಾಸದಿಂದಲ್ಲ, ಒಂದಕ್ಕೊಂದು ಕೂಡೆ ಅದಾವ. ಇಷ್ಟು ಮರ್ಜ್ ಅದಾವ ಅಂತಂದ್ರ ಎರಡು ಸ್ವರೂಪ ಬೇರೆ ಬೇರೆ ಇದ್ರು, ಜೀವನ ಸ್ವರೂಪನೇ ಬೇರೆ, ಅಹಂಕಾರದ ಸ್ವರೂಪನೇ ಬೇರೆ, ಎರಡು ಬೇರೆ ಬೇರೆ ಇದ್ರು ಹಿಂಗ್ ಕೂಡ್ಯದ ಅಂತಂದ್ರೆ ಗೊತ್ತಾಗಂಗಿಲ್ಲ. ಯಾವುದು ನಾನು, ಯಾವುದು ಅಂತಃಕರಣದ ಅಹಂಕಾರ ವೃತ್ತಿ, ಇದು ಗೊತ್ತಾಗಂಗಿಲ್ಲ. ಹಿಂಗಾಗಿ ಒಂದ್ರಾಗ ಒಂದು ಸೇರಿಸಿ ಅವು ಎರಡನ್ನ ತಂದಾವ. ಅಂದ್ರೆ ಒಟ್ಟು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನ, ಬುದ್ಧಿ. ಈ 17 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರ ಅಲ್ರಿ. ಇದು ಸೂಕ್ಷ್ಮ ಅಂತ ಯಾಕಂತೀರಿ ನೀವು? ನಮ್ ಕಣ್ಣು ಇಲ್ಲ, ಕೈ ಹಿಡಿದ್ರ ಈ ನನ್ನ ಕಣ್ಣು ಮುಟ್ಟಕತ್ತೆ ನಾನು, ಇದು ಕಣ್ಣಲ್ಲ. ಏನು
ಇದು ನಾಸಿಕ ಅಲ್ಲೇನು, ಇದು ಶ್ರೋತ್ರ ಅಲ್ಲೇನು, ಇದು ಜಿಹ್ವ ಅಲ್ಲೇನು, ಅನುಭವದಲ್ಲ ಮುಟ್ಟಿ. ಇದು ಹಸ್ತ, ಇದು ಪಾದ, ಅನುಭವದಲ್ಲ. ಇದು ಸ್ಥೂಲದಾಗ ಬರ್ತದಲ್ರಿ. ಇನ್ನೊಬ್ರು ಯಾರು ಹೇಳಿದ್ರ ಇಷ್ಟು ಎಲ್ಲ ಈ ಸ್ಥೂಲ ಶರೀರದಾಗ ಬರ್ತಾವಂತ. ಹಂಗೇನಲ್ರಿ. ಅದು ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಸೂಕ್ಷ್ಮ ಅಂತಂದ್ರೆ ಕೇವಲ ಅನುಭವಕ್ಕೆ ಬರುವಂತದ್ದು, ಅದು ಗೋಚರ ಆಗಂಗಿಲ್ಲ. ಮತ್ತೆ ಇವೇನಿವು ಅಂತ ಕೇಳಿದ್ರ ಇವಕ್ ಗೋಲಕ ಅಂತ ಕರೀತಾರ್ರಿ. ಇವೆಲ್ಲ ಏನಿವು ಗೋಲಕಗಳು. ಈ ಕಿವಿ ಅನ್ನೋ ಗೋಲಕದೊಳಗ ಈ ನಮ್ ಕಣ್ ನೀ ಮುಟ್ಟಿ ನೋಡ್ತೇವಲ್ಲ, ಇದು ಕಿವಿ. ಇದು ಈ ಕಿವಿ ಅನ್ನೋ ಗೋಲಕದೊಳಗ ಶ್ರವಣೇಂದ್ರಿಯ ಐತಿ, ಒಳಗ ಐತಿ ಅದು. ಈ ನೇತ್ರ ಅನ್ನೋ ಗೋಲಕದೊಳಗ ನಯನೇಂದ್ರಿಯ ಐತಿ, ಒಳಗ. ಹೀಗೆ ಎಲ್ಲ ಕರ್ಮೇಂದ್ರಿಯಗಳಾಗ್ಲಿ ಜ್ಞಾನೇಂದ್ರಿಯಗಳಾಗ್ಲಿ ಗೋಲಕದೊಳಗದಾವ. ಉದಾಹರಣಾರ್ಥವಾಗಿ ನೀವು ಯಾರಾದ್ರೂ ಸಾಯುವ ಮುಂಚೆ ಹೋಗ್ಬೇಕ ಹೋರಿ, ಅಜ್ಜ ಕಣ್ ಕಾಣ್ತೇನಪ್ಪ ಅಂತ ಕೇಳವ್ನು, ಯಾರು ನೀನು ಅಂತಾರ ಅವ್ರು. ಹೌದಿಲ್ರಿ? ಕಣ್ಣ ಈ ಗೋಲಕ್ ಇಲ್ಲೇನೊಂದ ಗೋಲಕ್ ಐತಿ, ಕಣ್ಣು ಕಾಣೋದು ಮಂದಾಗಿರ್ತದ. ಹೌದಿಲ್ರಿ? ಕಿವಿ ಗೋಲಕ್ ಐತಿ, ಕಿವಿ ಕೇಳೋದು ಮಂದಾಗಿರ್ತದ. ಪಾದ ಗೋಲಕ್ ಐತಿ, ನಡ್ಯಾಕ ಬರಂಗಿಲ್ಲ. ಕೈಯ ಗೋಲಕ್ ಐತಿ, ಹಿಡ್ಯಾಕ ಬರಂಗಿಲ್ಲ. ಹೌದಿಲ್ರಿ? ಈ ಇಂದ್ರಿಯಗಳೆಲ್ಲ ಹೇಗದಾವಂತಂದ್ರ ಪಟುತ್ವ, ಮಂದತ್ವ, ಅಂಧತ್ವ ಈ ಗುಣಗಳನ್ನ ಹೊಂದ್ಯಾವ. ಪಟುತ್ವನೂ ಇರ್ತಾವ, ಬಾಲ್ಯದಾಗೆಲ್ಲ ಇವು ಪಟುತ್ವ ಇರ್ತಾವ. ಬರ್ತಾ 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 ಮಂದ ಆಗ್ತಾವ, ಕೊನೆಗೆ ಕಳ್ಕೊಂಡ ಬಿಡ್ತಾವ, ಹಿಂದ್ ಸರಿದ್ ಬಿಡ್ತಾವ. ಇದೆಲ್ಲರಿಗೂ ಅನುಭವದ ಇದು. ಮತ್ ದೇಹ ಬಿಟ್ಟ ಅಂತಂದ್ರ ಸೂಕ್ಷ್ಮ ಶರೀರ, ಈ ಸ್ಥೂಲ ಮರಣ ಅಂದ್ರೆ ಎದಕ್ಕಂತಾರ? ಸ್ಥೂಲ ಸೂಕ್ಷ್ಮ ವಿಯೋಗ. ಈ ಸ್ಥೂಲ ಮತ್ತು ಸೂಕ್ಷ್ಮ ಬೇರ್ಪಡಿಸಿತಂತಂದ್ರೆ ಅದಕ್ಕೆ ಮರಣ ಅಂತಾರ. ಜೀವಾತ್ಮ ಸಹಿತ ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನ ಬಿಟ್ಟ ಅಂತಂದ್ರೆ ಅದಕ್ಕೆ ಮರಣ ಅಂತಾರ. ಅವಾಗ ಇದು ಹೆಣ ಇಲ್ಲೇ ಬಿದ್ದಿರ್ತದ್ರಿ. ಕಣ್ಣು ಇಲ್ಲ ಅಂದಕ್ಕ ಕಣ್ಣದಾವ, ನೋಡಂಗಿಲ್ಲ. ಕಿವಿ ಅದಾವ, ಕೇಳಂಗಿಲ್ಲ. ನಾಲಿಗೆ ಐತಿ, ಏನಾರ ನೀವು ಮಾಲಿ ಹಾಕಿರ್ತಾರಪ್ಪ ಕೊಳಗ ಸಿಕ್ಕಾಪಟ್ಟೆ, ಆ ನಾಸಿಕ ಐತಿ, ಅದೇನ್ ಸುಗಂಧ ತಗೋತದೇನ್ರಿ? ಘ್ರಾಣೇಂದ್ರಿಯ ಇಲ್ಲ. ಅಂದ್ರೆ ಏನು? ಎಲ್ಲಾ ಇಂದ್ರಿಯಗಳು ಆ ಗೋಲಕಗಳನ್ನ ಬಿಟ್ಟು ಹಿಂದೆ ಹೋಗ್ಬಿಟ್ಟಾವ ಶರೀರವನ್ನು ಬಿಟ್ಟು. ಈ ಸೂಕ್ಷ್ಮ ಶರೀರ ಇದು ಹೇಗೆ ನಿರ್ಮಾಣ ಆಗಿದೆ ಅಂತಂದ್ರ ಇದು ಕೂಡ ಪಂಚಮಹಾಭೂತಗಳ ಕಾರ್ಯ. ಇದ್ರ ಚನ್ನಬಸವಣ್ಣವ್ರು ಬಹಳ ಚಂದಾಗಿ ಬರ್ತಾರ ನೋಡ್ರಿ. ಇದ ಮಾತನ್ನ ಇನ್ನೊಂದು ವೈಶಿಷ್ಟ್ಯ ಏನಂತಂದ್ರೆ, ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಪರಮಾರ್ಥ ಗೀತಾ ಆಗ್ಲಿ ಅಥವಾ ಪರಮಾನುಭವ ಬೋಧೆ ಆಗ್ಲಿ ಮತ್ತು ಚನ್ನಬಸವಣ್ಣನವರ ನಿರೂಪಣ ಕಿಂಚಿತ್ ವ್ಯತ್ಯಾಸ ಇಲ್ಲ. ಇವ್ರು ಯಾವ ಪದಗಳನ್ನು ಬಳಸ್ಯಾರ, ಅವರು ಅದನ್ನ ಬಳಸ್ಯಾರ. ಆದರೆ ವಿಚಾರ ಚಂದ್ರೋದಯಕಾರ ಏನದಾರಲ್ಲ ಪಂಡಿತ್ ಪೀತಾಂಬರಜಿ ಅವರು ಸೂಕ್ಷ್ಮ ಶರೀರವನ್ನು ಹೇಳ್ಬೇಕಾದ್ರ ಪಂಚಮಹಾಭೂತಗಳ ಸತ್ವರಜ ಗುಣಗಳಿಂದ ಆಗ್ಯಾವ ಅಂತ ಹೇಳ್ತಾರ. ಯಾವುದು? ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣವನ್ನು ಹೇಳ್ಬೇಕಾದ್ರ ಇಷ್ಟ ವ್ಯತ್ಯಾಸ ಅದ ರೀ. ಅಲ್ಲಿ ಸತ್ವ ರಜ ಗುಣಗಳನ್ನ ಹೇಳ್ತಾರ, ಇಲ್ಲಿ ಭೂತಗಳ ಪಂಚೀಕೃತಿಯನ್ನು ಹೇಳ್ತಾರ. ಇಷ್ಟು ಸಾಮಾನ್ಯ ವ್ಯತ್ಯಾಸ. ಇಬ್ಬರದು ಉದ್ದೇಶ ಒಂದ ಮಾತ್ರ. ಏನ್ ಉದ್ದೇಶ? ಅದು ಪಂಡಿತ್ ಪೀತಾಂಬರಜಿ ಅವ್ರದರ ಇರ್ಲಿ ಅಥವಾ ನಿಜಗುಣ ಶಿವಯೋಗಿಗಳದು ಚನ್ನಬಸವಣ್ಣವ್ರದೇ ಇರ್ಲಿ, ಉದ್ದೇಶ ಏನದಂತಂದ್ರ ಈ ಜ್ಞಾನೇಂದ್ರಿಯಗಳಾಗ್ಲಿ ಕರ್ಮೇಂದ್ರಿಯಗಳಾಗ್ಲಿ ಪ್ರಾಣ ಆಗ್ಲಿ ಅಂತಃಕರಣ ಪಂಚಕ್ಕಾಗ್ಲಿ ಇದು ನಾನೂ ಅಲ್ಲ, ಇದು ನನ್ನದೂ ಅಲ್ಲ. ಇದನ್ನ ತಿಳಿಸೋ ಉದ್ದೇಶ ಎಲ್ಲಾರ್ದು. ಇದು ನಿಶ್ಚಯ ಇರ್ಬೇಕ್ರಿ. ಏನ್ ಹೇಳ್ತಾರದ ಚನ್ನಬಸವಣ್ಣನವರು? ಪೃಥ್ವಿಯಲ್ಲಿಯ ಪೃಥ್ವಿ, ಬಹಳ ಚಂದ ಮಾತದ ನೋಡ್ರಿ. ಪೃಥ್ವಿಯಲ್ಲಿಯ ಪೃಥ್ವಿ ವಾಯುವಿಂದ್ರಿಯ, ಪೃಥ್ವಿಯಲ್ಲಿಯ ಅಪ್ಪು ಗಂತ, ಪೃಥ್ವಿಯಲ್ಲಿಯ ಅಗ್ನಿ ಘ್ರಾಣೇಂದ್ರಿಯ, ಪೃಥ್ವಿಯಲ್ಲಿಯ ವಾಯು ಪ್ರಾಣವಾಯು, ಪೃಥ್ವಿಯಲ್ಲಿಯ ಆಕಾಶ ಚಿತ್ತ. ಈ 5 ಪೃಥ್ವಿಯ ಪಂಚೀಕೃತಿ. ಅರ್ಥ ಆಗಿರ್ಬೇಕು ತಮಗಿದು. ಪೃಥ್ವಿಯಲ್ಲಿಯ ಪೃಥ್ವಿ ಅಂದ್ರೆ ಪೃಥ್ವಿಯ ಮುಖ್ಯ ಭಾಗ, ಅದು ವಾಯುವೇಂದ್ರಿಯ. ವಾಯುವೇಂದ್ರಿಯ ಅಂತ ಎದಕ್ಕಂತಾರ್ರಿ? ವಾಯು ಸ್ಥಾನಕ್ಕೆ
ನಿಜಗುಣ ಇದು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಶಂಕರಾಚಾರ್ಯರು ತಮ್ಮ ಅನುಭವವನ್ನು ವ್ಯಕ್ತ ಮಾಡ್ಯಾರ. ಹೌದಿಲ್ರಿ? ಇಲ್ಲಿ ಏನ್ ಹೇಳ್ತಾರಂತಂದ್ರೆ, ಇಲ್ಲಿ ಒಂದು ಕರ್ಮೇಂದ್ರಿಯ, ಒಂದು ಜ್ಞಾನೇಂದ್ರಿಯ, ಒಂದು ವಿಷಯ ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಯಾವ್ಯಾವುದರಿಂದ ಏನೇನ ನಿರ್ಮಾಣ ಆಗಿದೆ. ಪೃಥ್ವಿ ಯಾವುದು? ವಾಯು ಇಂದ್ರಿಯ. ಪೃಥ್ವಿಯಲ್ಲಿಯ ಅಪ್ಪು ಅದು ಗಂಧ, ಅದು ಗುಣ. ಅದು ಪೃಥ್ವಿಯಲ್ಲಿಯ ಅಗ್ನಿ ಏನಾಗ್ತದ? ಗ್ರಾಣ. ಗ್ರಾಣ ಅಂದ್ರೆ ಅದಕ್ಕಂತಾರ್ರಿ ಹೋಗು. ಪೃಥ್ವಿಯಲ್ಲಿಯ ವಾಯು ಪ್ರಾಣವಾಯು ಅಂದ್ರೆ ಪಂಚ ಪ್ರಾಣಗಳಲ್ಲಿ ಪ್ರಾಣವಾಯು. ಪೃಥ್ವಿಯಲ್ಲಿಯ ಆಕಾಶ ಅದು ಚಿತ್ತಾಗತ್ತರಿ. ಇದು ಪೃಥ್ವಿಯ ಪಂಚೀಕೃತಿ. ಹಾಗೆಯೇ ಉದಕದಲ್ಲಿಯ ಪೃಥ್ವಿ, ಇಲ್ಲಿ ಉದಕದಲ್ಲಿ ಪೃಥ್ವಿ ಬಂದು ಸೇರಿತಂದ್ರ ಉದಕದಲ್ಲಿಯ ಪೃಥ್ವಿ ಗುಹ್ಯೇಂದ್ರಿಯ. ಗುಹ್ಯ ಅಂದ್ರೆ ಮೂತ್ರದ್ವಾರ ತಿಳಿತಿಲ್ರಿ? ಉದಕದಲ್ಲಿಯ ಅಪ್ಪು ರಸ. ಉದಕದಲ್ಲಿಯ ಅಪ್ಪು ಅಂತಂದ್ರ ನೀರಿನ ಮುಖ್ಯ ಭಾಗ ಅಂತ ಅರ್ಥ. ಅದೇನದು? ಎರಡು ನೀರೇ ಅದು. ಈ ನೀರಿನೊಳಗ ಜಿವೇಂದ್ರಿಯ ಅಂದ್ರೆ ನಾಲಿಗೆ. ಉದಕದಲ್ಲಿಯ ವಾಯು ಅಪಾನ ವಾಯು, ಪಂಚವಾಯುಗಳ ಪೈಕಿ ಅಪಾನ ವಾಯು. ಉದಕದಲ್ಲಿಯ ಆಕಾಶ ಅದು ಬುದ್ಧಿ. ಇನ್ನು ಮುಂದಿನ ಯಾವ್ದಪ್ಪ ಅಂತಂದ್ರೆ ಅಗ್ನಿ ಪಂಚೀಕರಣವನ್ನು ಹೇಳ್ತಾರ ಅವ್ರು. ಅಗ್ನಿಯಲ್ಲಿಯ ಪೃಥ್ವಿ ಪಾದೇಂದ್ರಿಯ. ಅಗ್ನಿಯೊಳಗ ಪೃಥ್ವಿ ಸೇರಿದ್ರ ಅದು ಪಾದಾಗ್ತದ್ರಿ. ಅಗ್ನಿಯಲ್ಲಿಯ ಪೃಥ್ವಿ ಪಾದೇಂದ್ರಿಯ. ಅಗ್ನಿಯಲ್ಲಿಯ ಅಪ್ಪು ರೂಪ, ಅದು ವಿಷಯ. ಅಗ್ನಿಯಲ್ಲಿಯ ಅಗ್ನಿ ನೇತ್ರೇಂದ್ರಿಯ. ಅಗ್ನಿಯ ಮುಖ್ಯ ಭಾಗ ನೇತ್ರ. ಅಗ್ನಿಯಲ್ಲಿಯ ವಾಯು ವ್ಯಾನವಾಯು. ಅಗ್ನಿಯಲ್ಲಿಯ ಆಕಾಶ ಅಹಂಕಾರ. ಇನ್ನು ವಾಯುವಿನಲ್ಲಿಯ ಪೃಥ್ವಿ ಸೇರಿದ್ರ ಏನಾಗ್ತದೆ ಹಿಂದೆ ಕೇಳಿದ್ರಿ ನೀವು. ಆ ನಂತರ ವಾಯುವಿನಲ್ಲಿಯ ಅಪ್ಪು ಸ್ಪರ್ಶನ. ವಾಯುವಿನಲ್ಲಿಯ ಅಗ್ನಿ ತ್ವಗೇಂದ್ರಿಯ. ವಾಯುವಿನಲ್ಲಿಯ ವಾಯು ಉದಾನ ವಾಯು. ವಾಯುವಿನಲ್ಲಿಯ ಆಕಾಶ ಶರೀರ ಏನಾಗುತ್ತ? ಏನಾಗುತ್ತರಿ? ಚಿತ್ತ, ಮನಸ್ಸು. ತಿಳಿತಿಲ್ರಿ? ಮರಿಬಾರ್ದು. ಇನ್ನೊಮ್ಮೆ ಯಾವಾಗ ನಾವು ಪಾಠ ಕೇಳಿದ್ವಿ ಅಂತಂದ್ರ ಅದನ್ನೆಂದೂ ಮರಿಬಾರ್ದು, ಅದ್ ನೆನಪಿರ್ಬೇಕು. ಇನ್ನ ಆಕಾಶದಲ್ಲಿಯ ಪೃಥ್ವಿ ವಾಗೇಂದ್ರಿಯ. ಆಕಾಶದಲ್ಲಿಯ ಅಪ್ಪು ಶಬ್ದ. ಆಕಾಶದಲ್ಲಿಯ ಅಗ್ನಿ ಶ್ರೋತ್ರೇಂದ್ರಿಯ. ಶ್ರೋತ್ರ ಅಂದ್ರ ಕಿವಿ. ಆಕಾಶದಲ್ಲಿಯ ವಾಯು ಸಮಾನ ವಾಯು. ಆಕಾಶದಲ್ಲಿಯ ಆಕಾಶ ಜ್ಞಾತೃತ್ವ ಅಥವಾ ಜ್ಞಾನ ತತ್ವ ಅಂತ ಕರೀತಾರ. ಇವು ಏನ್ ಹೇಳಿದ್ರಲ್ಲ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 5 ವಿಷಯಗಳು, ಅಂತಃಕರಣ ಪಂಚಕ. ಇವು ಚನ್ನಬಸವಣ್ಣನವರ ಆ ನಂತರ ನಿಜಗುಣ ಶಿವಯೋಗಿಗಳು ಇದೇ ಪ್ರಕಾರ ಹೇಳ್ಯಾರ. ಏನ್ ಫರ್ಕ್ ಇಲ್ಲ. ನಿಜಗುಣ ಶಿವಯೋಗಿಗಳ ಅನುಸಾರಿಯಾಗಿ ಪಂಚೀಕರಣ. ಅದನ್ನ ಸ್ವಲ್ಪ ನಾವು ವ್ಯತ್ಯಾಸ ಏನಿರ್ತದಪ್ಪ, ಈ ಇನ್ನೊಂದು ವಿಚಾರ ಚಂದ್ರೋದಯದಲ್ಲಿ ಪಂಚೀಕರಣ ಹೇಳ್ಬೇಕಾದ್ರ, ಈ 17 ತತ್ವಗಳನ್ನ ಹೇಳ್ಬೇಕಾದ್ರ ಸ್ವಲ್ಪ ಬದಲಾವಣೆ ಮಾಡ್ಯಾರ ಅವ್ರು. ಏನು ಬದಲಾವಣೆ ಮಾಡ್ಯಾರ ಅಂತಂದ್ರ, ಅಲ್ಲೇ ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನ ಹೇಳ್ಬೇಕಾದ್ರೆ ಈ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳ 5, ಆ ನಂತರ ಪ್ರಾಣಗಳ 5, ಅಂತಃಕರಣ ಚತುಷ್ಟಯವನ್ನ ಅವ್ರು 2 ಮಾಡ್ತಾರೆ, ಮನ ಮತ್ತು ಬುದ್ಧಿ ಅಂತೇಳಿ. ಈ 17 ತತ್ವಗಳನ್ನ ಹೇಳ್ಬೇಕಾದ್ರ ಅಲ್ಲಿ ಹೆಂಗ್ ಹೇಳ್ಯಾರ, ಇದು ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತೀನಿ. ಅಲ್ಲಿ ಹೆಂಗ್ ಹೇಳ್ಯಾರ ಅಂತಂದ್ರ, ಇವೇನ ಭೂತಗಳಿದ್ದಾವಲ್ಲ,
ಸ್ಥೂಲ ಶರೀರದಲ್ಲೇ ಪಂಚೀಕರಣ ಆಗ್ಯದ. ಈ ಸೂಕ್ಷ್ಮ ಶರೀರದಲ್ಲೇ ಇವು ಪಂಚೀಕರಣ ಆಗಿಲ್ಲ ಅಂತ ಹೇಳ್ತಾರ. ಇದು ಯಾರ ಅಭಿಪ್ರಾಯ ಹೇಳ್ರಿ? ವಿಚಾರ ಚಂದ್ರೋದಯಕಾರ ಪಂಡಿತ್ ಪಿತಾಂಬರಜಿಯವರು ಹೇಳುವ ಅಭಿಪ್ರಾಯ ಇದು. ಇದು ವೇದಾಂತದ ಸಾರಿದು. ವೇದಾಂತದ ಪರಿಭಾಷೆಯೊಳಗೆ ಹೇಳ್ಬೇಕಾದ್ರ ಇವು ಪಂಚೀಕರಣ ಆಗಿಲ್ಲ. ಅದಕ್ಕೆ ಅವರು ಅಪಂಚೀಕೃತ ಪಂಚಮಹಾಭೂತ ಅಂತ ಕರೀತಾರೆ. ಏನಂತಾರ? ಅಪಂಚೀಕೃತ ಭೂತ. ಇವುಗಳಿಗೆ ಇನ್ನೊಂದು ಸೂಕ್ಷ್ಮ ಭೂತ ಅಂತಾನೂ ಕೂಡ ಕರೀತಾರೆ. ಇದಕ್ಕ ತನ್ಮಾತ್ರ ಅಂತಾನೂ ಕೂಡ ಕರೀತಾರೆ. ಅವು ಅಪಂಚೀಕೃತ ಪಂಚಮಹಾಭೂತ ಅಂದ್ರನು, ಸೂಕ್ಷ್ಮ ಭೂತ ಅಂದ್ರನು, ತನ್ಮಾತ್ರ ಅಂತಂದ್ರನು ಬೇರೆ ಬೇರೆ ಅಲ್ಲ, ಅವೆಲ್ಲವೂ ಒಂದ. ಅಲ್ಲಿ ಅವ್ರು ಹೆಂಗ್ ಹೇಳ್ತಾರಂತಂದ್ರೆ, ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಲ್ಲಿ ಆಕಾಶದ ಸತ್ವ ಭಾಗ, ಈ ಪ್ರತಿಯೊಂದಕ್ಕೂ ಸತ್ವ ಗುಣ, ರಜೋಗುಣ, ತಮೋ ಗುಣ ಇರ್ತದ್ರಿ. ಆಕಾಶದ ಸತ್ವ ಭಾಗದಿಂದ ಶ್ರೋತ್ರ ಆಗ್ಯದ. ಅದ ಆಕಾಶದ ರಜೋಗುಣದಿಂದ ವಾಕ್ ಆಗಿತ್ತಂತಾರ. ಎರಡು ಆಕಾಶದಿಂದ ನಿರ್ಮಾಣ ಆಗ್ಯಾವ. ಯಾವುದು? ಆಕಾಶದ ಸತ್ವ ಭಾಗದಿಂದ ಶ್ರೋತ್ರ, ಅದ ಆಕಾಶದ ರಜೋ ಭಾಗದಿಂದ ವಾಕ್. ಈ ಶ್ರೋತ್ರ ಶಬ್ದವನ್ನ ಕೇಳ್ತದ, ವಾಕ್ ಶಬ್ದವನ್ನ ಮಾತಾಡ್ತದ. ಅಂದ್ರ ಶ್ರೋತ್ರ ಜ್ಞಾನೇಂದ್ರಿಯ ಆಗ್ಯದ, ವಾಕ್ ಕರ್ಮೇಂದ್ರಿಯ ಅದ. ಒಂದಕ್ಕೊಂದು ಸಂಬಂಧ ಅದರ ಇದಕ್ಕ, ಹೌದಿಲ್ರಿ? ಇನ್ನ ವಾಯುವಿನ ಸತ್ವಗುಣದಿಂದ ತ್ವಚ ಆಗೈತಿ, ಅದ ವಾಯುವಿನ ರಜೋಗುಣದಿಂದ ಹಸ್ತ ಆಗ್ಯದ. ಈ ತ್ವಚ ಇಂದ್ರಿಯ ಸ್ಪರ್ಶವನ್ನ ಗ್ರಹಿಸ್ತದ ಮತ್ತು ಹಸ್ತ ಅದನ್ನ ನಿರ್ವಹಣೆ ಮಾಡ್ತದ. ಇದಕ್ಕೊಂದಕ್ಕೊಂದಕ್ಕ ಸಂಬಂಧ ಅದ. ಅಂದ್ರೆ ತ್ವಚ ಜ್ಞಾನೇಂದ್ರಿಯ, ಹಸ್ತ ಕರ್ಮೇಂದ್ರಿಯ. ಈ ತೇಜದ ಸತ್ವ ಭಾಗದಿಂದ ಚಕ್ಷು ಆಗ್ಯದ. ತೇಜದ ಸತ್ವ ಭಾಗದಿಂದ ಏನಾಗ್ಯದ ರೀ? ಚಕ್ಷು. ಚಕ್ಷು ಅಂದ್ರೆ ಕಣ್ಣಾಗ್ಯಾವ. ತೇಜದ ರಜೋ ಭಾಗದಿಂದ ಪಾದ ಆಗ್ಯದ ರೀ. ಚಕ್ಷು ರೂಪವನ್ನು ಗ್ರಹಿಸ್ತದ, ಪಾದ ಅಲ್ಲಿಗೆ ಹೋಗ್ತದ್ರಿ. ಇದಕ್ಕ ಮಿತ್ರತ್ವದ. ಚಕ್ಷು ಜ್ಞಾನೇಂದ್ರಿಯ, ಪಾದ ಕರ್ಮೇಂದ್ರಿಯ. ಅದ ಪ್ರಕಾರ ಜಲದ ಸತ್ವಗುಣದಿಂದ ಜಿಹ್ವಾ ನಾಲಿಗಾಗಿದೆ. ಅದ ಜಲದ ರಜೋಗುಣದಿಂದ ಉಪಸ್ಥ. ಆಗ ಹೇಳಿದ್ರಲ್ಲ, ಉಪಸ್ಥ ಅಂತಂದ್ರೆ ಏನು? ಗುಹ್ಯ ಭಾಗ. ಗುಹ್ಯ ಭಾಗ ಆಗಿದೆ. ಈ ಜಿಹ್ವಾ ಏನ್ ಮಾಡ್ತದ ಅಂತಂದ್ರೆ ರಸವನ್ನ ಗ್ರಹಣ ಮಾಡ್ತದ, ಉಪಸ್ಥೇಂದ್ರಿಯ ರಸವನ್ನ ತ್ಯಾಗ ಮಾಡ್ತದ. ಅರ್ಥ ಆತಿಲ್ರಿ? ಜಿಹ್ವಾ ಜ್ಞಾನೇಂದ್ರಿಯ, ಉಪಸ್ಥ ಕರ್ಮೇಂದ್ರಿಯ, ಎರಡರಲ್ಲೇ ಮಿತ್ರತ್ವದ. ಅದ ಪೃಥ್ವಿಯ ಸತ್ವ ಭಾಗದಿಂದ, ಸತ್ವ ಗುಣದಿಂದ ಘ್ರಾಣ ಆಗ್ಯದ. ಅದ ಪೃಥ್ವಿಯ ರಜೋಗುಣದಿಂದ ಗುದದ್ವಾರ ಆಗ್ಯದ ರೀ. ಈ ಘ್ರಾಣ ಗಂಧವನ್ನ ಗ್ರಹಿಸ್ತದ, ಗುದದ್ವಾರ ಗಂಧವನ್ನ ತ್ಯಾಗ ಮಾಡ್ತದ. ಹೌದಿಲ್ರಿ? ಇನ್ನು ಪಂಚ ಪ್ರಾಣ ಮನೋಬುದ್ಧಿ, ಈ 5 ಭೂತಗಳ ರಜೋ ಭಾಗ ಒಂದು ಜಾಗದಾಗ ಸೇರಿದ್ವು ಅಂತಂದ್ರೆ ಪಂಚ ಪ್ರಾಣ ಆಗ್ತಾವ. ಆ 5 ಭೂತಗಳ ಸತ್ವ ಭಾಗ ಸೇರೋದ್ರಿಂದ ಅಂತಃಕರಣ ಆಗ್ಯದ ಅಂತೇಳಿ ಇದನ್ನ ಯಾರು ಹೇಳ್ತಾರೆ? ಇದನ್ನ ಇದು ಪಂಚೀಕೃತಿ. ಯಾರು ಹೇಳಿದ್ದು? ಈ ಪಂಚೀಕರಣ ಅಥವಾ ಅಪಂಚೀಕೃತಿ ಹೇಳಿದ್ದು ಪಂಡಿತ್ ಪಿತಾಂಬರಜಿ. ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ ಅದ. ಶರಣರ ಪಂಚೀಕರಣ ಹೇಳೋದಕ್ಕ, ವೇದಾಂತದ ಪರಿಭಾಷೆಯ ಪಂಚೀಕರಣ ಹೇಳೋದಕ್ಕ ಸ್ವಲ್ಪ ವ್ಯತ್ಯಾಸ ಇದ್ರು ಇಬ್ಬರದು ಗುರಿ ಏನದರಿ? ಇಬ್ಬರದು ಗುರಿ ಏನದ? ಚನ್ನಬಸವಣ್ಣನವರು, ನಿಜಗುಣ ಶಿವಯೋಗಿಗಳು, ಪಂಡಿತ್ ಪಿತಾಂಬರಜಿಯವರ ಗುರಿ ಏನು? ಅಥವಾ ನಮ್ಮದು ಅಲ್ಲ. ನಾವು ನೀವು ಇದನ್ನ ಚಿಂತನೆ ಮಾಡಿ ಕಲಿಯುವಂತ ಭಾಗ ಯಾವುದು? ಬರೀ ಕೇಳಿಬಿಡೋದಲ್ಲಿದು. ಇದನ್ನ ಯಾಕೆ ಹೇಳ್ಯಾರಪ್ಪ ಅಂತಂದ್ರ, ಇವು ಇಷ್ಟು 17 ತತ್ವಗಳು ನಾನು ಅಲ್ಲ. ಯಾಕಲ್ಲ ಅಂದ್ರೆ ಒಂದ ಮಾತನ್ನ ಹೇಳ್ತೀನಿ, ದೃಶ್ಯ ರೂಪವಾಗಿರುವುದರಿಂದ. ಅರ್ಥ ಆಗಿರ್ಬೇಕು. ಇವೆಲ್ಲವೂ ದೃಶ್ಯ. ಚನ್ನಬಸವಣ್ಣನವರು ಒಂದ ಮಾತನ್ನ ಹೇಳಿದ್ರಲ್ಲೇ. ಏನ್ ಹೇಳಿದ್ರು? ಇವೆಲ್ಲವೂ ಜಡ. ಇವೆಲ್ಲವೂ ಜಡ ಅದಾವ, ಅನಾತ್ಮ ಅದಾವ. ನಾನ್ ಯಾರಿದ್ದೀನಿ? ನಾನ್ ಹೇಗಿದ್ದೀನಿ? ಜಡ ಅಲ್ಲ, ನಾನು ಚೈತನ್ಯ ರೂಪ ತಾನಾಗಿದ್ದು
ನಾನು ಯಾರಪ್ಪ ಅಂತಂದ್ರೆ ಚೈತನ್ಯ ಸ್ವರೂಪನ. ಇವು ಜಡ ಅದ, ಇವ ದೃಶ್ಯ ಅದಾವ, ನಾನು ದೃಷ್ಟಾರನಿದ್ದೇನೆ. ಅರ್ಥ ತಿಳ್ಕೊ, ನಾನು ದೃಷ್ಟ, ಇವ ದೃಶ್ಯ ಪದಾರ್ಥ. ನಾನು ಸಾಕ್ಷಿ. ಸಾಕ್ಷಿ ಅಂತ ಎದಕ್ಕಂತಾರ್ರಿ? ನೋಡುವ. ಸಾಕ್ಷಿ ಅನ್ನೋ ಪದ ಅದು ಬರೇ ನೋಡುವ ಅಂತ ಹೆಂಗ? ಸಾಕ್ಷಿಗೆ ಸಾಕ್ಷಿ ಅಂತ ಎದಕ್ಕಂತಾರಂತಂದ್ರ, ಕೇಳಿದ ಬಹಳ ಜನ ಐತಿರಿ, ಒಂದ್ ಸ್ವಲ್ಪ ಫರಕ್ ಕೊಡ್ತೀನಿ. ಅಕರ್ತೃತ್ವೇ ಸತಿ ದೃಷ್ಟ ಸಾಕ್ಷಿ. ಅಥವಾ ಇನ್ನೊಂದು ಲಕ್ಷಣ, ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಅಂತ. ಉದಾಸೀನ ಅಂತಂದ್ರ ರಾಗದ್ವೇಷ ಇಲ್ಲ ಇದಕ್ಕ, ಕೇವಲ ನೋಡುವವ. ಉದಾಸೀನ ಎದಕ್ಕಂತಾರ? ರಾಗದ್ವೇಷ ರಾಗದ್ವೇಷರಹಿತವಾಗಿ ಕೇವಲ ನೋಡುವವ. ಇವೆಲ್ಲವನ್ನ ಜ್ಞಾನೇಂದ್ರಿಯಗಳನ್ನ ನೋಡುವವ, ಕರ್ಮೇಂದ್ರಿಯಗಳನ್ನ ನೋಡುವವ, ಪ್ರಾಣದ ವ್ಯವಹಾರವನ್ನ ನೋಡುವವ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ವ್ಯವಹಾರವನ್ನ ನೋಡುವವ. ಕೇವಲ ಇರುವು, ಅರಿವು, ಆನಂದ ಮಾತ್ರ ನಾನು. ಅರ್ಥ ತಿಳ್ರಿ? ಇವೆಲ್ಲವೂ ಬೇರೆ. ಇದನ್ನ ಹೇಳಾಕ ಏನ್ ಹೇಳಿದ್ರೆ ಚನ್ನಬಸವಣ್ಣನವರು? ಇವುಗಳ ನಿರ್ಮಾಣವನ್ನ ಹೇಳ್ಯಾರ. ಇವ್ ಹ್ಯಾಂಗದಪ್ಪ ಅಂತಂದ್ರೆ, ಈ ಪಂಚಮಹಾಭೂತಗಳಿಂದ ನಿರ್ಮಾಣ ಆಗಿದಾವ. ಪಂಚಮಹಾಭೂತಗಳಿಂದ ನಿರ್ಮಾಣ ಆಗಿರೋದ್ರಿಂದ, ದೃಶ್ಯ ರೂಪವಾಗಿರೋದ್ರಿಂದ, ಜಡವಾಗಿರೋದ್ರಿಂದ, ಇವ ನಾನೂ ಅಲ್ಲ, ಇವ ನನ್ನವೂ ಅಲ್ಲ. ಇವತ್ತಿಗಿಟ್ಟು ಸಾಕು. ನಾಳೆ 5 ಅವಸ್ಥೆಗಳ ಬಗ್ಗೆ ಹೇಳ್ತಾರ. 5 ಅವಸ್ಥೆಗಳು ಯಾವುವು, ಅದರ ಸ್ವರೂಪ ಏನು, ಅದರ ಲಕ್ಷಣ ಏನು ಅಂತ ನಾಳೆ ನೋಡಿ, ನಾಡ್ದೊಂದಿನ ಸಾಧನ ಹೇಳ್ತಾರೆ. ಇನ್ನು ಕಾರಣ ಇದೆ ಅಲ್ಲ, ಇನ್ನು ಕಾರಣ ಶರೀರ ಎದಕ್ಕಂತಾರಂತಂದ್ರೆ, ಅದನ್ನ ಮುಖ್ಯ ಕೇಳ್ರಿ. ಕಾರಣ ಶರೀರ ಎದಕ್ಕಂತಾರಂತಂದ್ರ, ಈ ಸ್ಥೂಲ ಮತ್ತು ಸೂಕ್ಷ್ಮಕ್ಕೆ ಕಾರಣವಾಗಿರೋದ್ರಿಂದ ಅದಕ್ಕೆ ಕಾರಣ ಶರೀರ ಅಂತ ಕರೀತಾರ. ಕಾರಣ ಶರೀರ ಎದಕ್ಕಂತಾರ ಹೇಳ್ರಿ? ಸ್ಥೂಲಕ್ಕ ಸೂಕ್ಷ್ಮಕ್ಕ ಕಾರಣವಾಗಿರೋದ್ರಿಂದ ಅದು ಕಾರಣ ಶರೀರ. ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ, ಈಗ ನಾವ್ ಈ ಕಾರಣ ಶರೀರವನ್ನ ಎಲ್ಲಿ ನಾವು ಅನುಭವಿಸ್ತೇವಿ ಅಂತಂದ್ರ, ಈ ಜೀವ ಗಾಢವಾದ ನಿದ್ರೆಗೆ ಹೋದಾಗ, ಆ ನಿದ್ರಾವಸ್ಥೆಯೊಳಗ ಅಂದ್ರೆ ಸುಸುಪ್ತಿ ಅವಸ್ಥೆಯೊಳಗ ಎಲ್ಲಿದ್ದ ಅನ್ನೋದು ಗೊತ್ತಿಲ್ಲ. ಹೌದಿಲ್ರಿ? ಅಂದ್ರ ಅಜ್ಞಾನ ಸಿದ್ಧ ಆಗುತ್ತ. ನಾನು ಎಲ್ಲಿದ್ದೇನೆ, ಸುಸುಪ್ತ ಅವಸ್ಥೆಯೊಳಗೆ ಎಲ್ಲಿದ್ದೆ ಅನ್ನೋದು ಗೊತ್ತಿರಂಗಿಲ್ಲ. ಅದು ನಾಳೆ ಅವಸ್ಥಾ ಹೇಳ್ಬೇಕಾದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಾರೆ. ಸುಸುಪ್ತ ಅವಸ್ಥಾ ಅಂದ್ರೆ ಏನು, ಜಾಗೃತ ಅವಸ್ಥಾ ಅಂದ್ರೆ ಏನು, ಸ್ವಪ್ನಾವಸ್ಥಾ ಅಂದ್ರೆ ಏನು, ಸ್ಪಷ್ಟವಾದ ವಿವರಣೆ ನಾಳೆ. ಅದಕ್ಕೆ ಕಾರಣ ಶರೀರ ಬಗ್ಗೆ ನಾನು ಯಾಕೆ ಹೇಳಿಲ್ಲ ಅಂತಂದ್ರ, ಸುಸುಪ್ತಿಯ ವಿವರಣೆಯನ್ನು ಕೊಡ್ಬೇಕಾಗ್ತದ್ರಿ. ಹಂಗಂದ್ರೆ ಏನನ್ನೋದು ಬಹಳ ವಿವರಿತವಾಗಿ ಹೇಳ್ಬೇಕಾಗತ್ತೆ. ಏನೇನ್ ನಡೀತದಪ್ಪ ಸುಸುಪ್ತಿಯೊಳಗ ಅಂದಾಗ ಕಾರಣ ಶರೀರ ಗೊತ್ತಾಗೋದಿಲ್ಲ. ಒಂದ ವಾಕ್ಯದಾಗ ಹೇಳ್ಬೇಕಾದ್ರೆ, ಯಾವುದು ಸ್ಥೂಲ ಶರೀರಕ್ಕ ಸೂಕ್ಷ್ಮ ಶರೀರಕ್ಕ ಕಾರಣವಾಗ್ಯದ ನೋಡ್ರಿ, ಅದು ಕಾರಣ ಶರೀರ. ಅಜ್ಞಾನವೇ ಕಾರಣ ಶರೀರ, ಅವಿದ್ಯೆಯೇ ಕಾರಣ ಶರೀರ. ಅವಿದ್ಯೆ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಸೂಕ್ಷ್ಮ ಶರೀರ ಇರ್ತದೆ, ಸ್ಥೂಲ ಶರೀರ ಇರ್ತದ. ಅವಿದ್ಯಾ ನಾಶ ಆಯ್ತಂತಂದ್ರೆ, ಈಗ ಈ 3 ಶರೀರ ಅದಾವಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ. ಈ ಸ್ಥೂಲ ಶರೀರ ಸ್ವಭಾವತಃ ನಾಶ ಆಗುತ್ತರಿ. ಇದು ನೀವ್ ಏನೋ ಮಾಡೋ ಅವಶ್ಯಕತೆನೇ ಇಲ್ಲ, ತನ್ನಿಂದ ತಾನ ಅದು ನಾಶ ಆಕತಿ. ಸೂಕ್ಷ್ಮ ಶರೀರ ಅದೇನೈತಲ್ಲ, ಕಾರಣ ಶರೀರ ನಾಶ ಆದ್ರೆ ಮಾತ್ರ ನಾಶ ಆಕತಿ. ಹಂಗ ನಾಶ ಆಗೋದಿಲ್ಲ. ಕಾರಣ ಶರೀರ ಐತಿ ಅಂತಂದ್ರೆ ಸೂಕ್ಷ್ಮ ಶರೀರ ನಾಶ ಆಗಂಗಿಲ್ಲ, ಅದಿರೋದನ. ಕಾರಣ ಶರೀರ ಬ್ರಹ್ಮ ಜ್ಞಾನದಿಂದ ನಾಶ ಆಗುತ್ತಾರೆ. ಎಲ್ಲಿವರೆಗೆ ಸ್ವರೂಪದ ದರ್ಶನ ಆಗಂಗಿಲ್ಲ, ಸ್ವರೂಪದ ಸಾಕ್ಷಾತ್ಕಾರ ಆಗಂಗಿಲ್ಲ, ಅಲ್ಲಿವರೆಗೆ ಕಾರಣ ಶರೀರ ಹೋಗುದಿಲ್ಲ, ಜನ್ಮ ಮರಣ ಚಕ್ರ ಬಿಡುವುದಿಲ್ಲ. ಅದನ್ನ ಹೇಗೆ ಬಿಡಿಸ್ಕೋಬೇಕು ಅನ್ನೋದನ್ನ ಸಾಧನ. ಘಟಚಕ್ರ ಅಂದ್ರ ಅದರಿ 2-3 ಸಾಧನೆಗಳನ್ನ ಹೇಳ್ಯಾರಿಲ್ಲೇ. ಆ 2-3 ಸಾಧನೆಗಳನ್ನ ನಾವು ನಾಡದ್ದು ನೋಡೋದರಿ. ನಾಳೆ ಅಂತೂ 5 ಅವಸ್ಥೆಗಳನ್ನ ನೋಡೋಣ. ನಾಡದ್ದು ಸಾಧನ, ಈ ಘಟಚಕ್ರದಲ್ಲಿ ಏನ್ ಸಾಧನೆ ಹೇಳ್ಯಾರ ಆ ಸಾಧನೆಯನ್ನ ನಾಡದ್ದು ನೋಡೋಣ ಅಂತ ಹೇಳ್ತಾ ಸರ್ವರಿಗೂ ಶರಣ. ಧನ್ಯವಾದಗಳ್ರಿ ಅಣ್ಣಾರ. ಅದ್ಭುತ.